ಪೊಂಗಲ್ಲ ಯಾರಿಗೆ ಗೊತ್ತಿಲ್ಲ ಬಿಡಿ ಅನ್ಕೊತ ಇದ್ದೀರಾ. ಇಲ್ಲ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಫ್ಲೇವರ್ ಬರೋ ಥರ ಪೊಂಗಲ್ ಮಾಡೋದಕ್ಕೆ ಮೊದಲಿಗೆ 1 ಗ್ಲಾಸ್ ಹೆಸರು ಬೇಳೆನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಕೋಬೇಕು. ಈಗ ಈ ಬೇಳೆಗೇನೆ 2 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ 1 ಗ್ಲಾಸಷ್ಟು ಸಾಮೆ ಅಕ್ಕಿನ ಸಹ ನೈಟ್ ಎಲ್ಲ ನೆನೆಸಿಟ್ಟಿದೆ, ಅದನ್ನು ಸಹ ಹಾಕ್ಕೊಂಡು 1:3 ಅನ್ನೋ ಥರ ನೀರು ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಅರಿಶಿನ ಹಾಕಿ 2 ವಿಷಲ್ ಕೂಗಿಸ್ಕೋಬೇಕು. ಪೊಂಗಲ್ಗೆ ಕಾಳುಮೆಣಸನ್ನ ಹಾಗೆ ಹಾಕ್ತೀರಾ. 1 ಸ್ಪೂನ್ ಕಾಳುಮೆಣಸು, ಜೀರಿಗೆನ ಒಂದು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಪೊಂಗಲ್ ಒಳ್ಳೆ ಫ್ಲೇವರ್ ಅಲ್ಲಿ ಬರುತ್ತೆ. 1:3 ಅನ್ನೋ ತರ ನೀರು ಹಾಕೊಂಡ್ರೆ ಈ ರೀತಿ ಪರ್ಫೆಕ್ಟ್ ಟೆಕ್ಸ್ಚರ್ ಬರುತ್ತೆ. ನಾನಿಲ್ಲಿ ಮಕ್ಳಿಗೆ ಇಷ್ಟ ಆಗ್ಲಿ ಅಂತ ರೈಸು ಮಿಲೆಟ್ಸ್ ನ 2 ಮಿಕ್ಸ್ ಮಾಡಿದ್ದೀನಿ. ಬೇಕಿದ್ರೆ ಬರೀ ರೈಸ್ ಅಲ್ಲೇ ಅಥವಾ ಮಿಲೆಟ್ಸ್ ನ ಮಾತ್ರ ಸಹ ಹಾಕಿ ಮಾಡ್ಕೋಬಹುದು. ನಂತರ ಇದಕ್ಕೆ ಒಗ್ಗರಣೆನೆ ಮೇನ್. ಬೇಕಾಗಿರೋಷ್ಟು ತುಪ್ಪ, ಹಸಿಮೆಣಸಿನಕಾಯಿ, 1/2 ಇಂಚ್ ತುರಿದಿರೋ ಶುಂಠಿ, ಕರಿಬೇವಿನ ಎಲೆ, ಹಾಗೆ ಕೊನೆಯಲ್ಲಿ ಗೋಡಂಬಿನ ಹಾಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಹುಟ್ಟಿರೋ ಅಂತ ಜೀರಿಗೆ ಮೆಣಸನ್ನ ಸಹ ಹಾಕಿ ಸ್ವಲ್ಪ ಫ್ರೈ ಆದ್ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆನ ಹಾಕೊಂಡು ಅದಕ್ಕೇನೆ ಸ್ವಲ್ಪ ನೀರು ಹಾಕಿ 1 ಕುದಿ ಕುದಿಸ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರೋ ಅಂತ ಪೊಂಗಲ್ ರೆಡಿ. ಇಷ್ಟ ಆದರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ. ಬಾಯ್.